ನನ್ನೆಲ್ಲ ಸ್ನೇಹಿತ ಬಂಧುಗಳಿಗೂ ನಿಮ್ಮ ಶಿವರಾಜ್ ಬಾಣಂಕಿ ಮಾಡುವ ನಮಸ್ಕಾರಗಳು. ಖುಷಿಯಲ್ಲಿ ಮಾಡು ಒಂದೊಂದು ತಪ್ಪು ದೊಡ್ಡ ಬೆಲೆ ತರಬೇಕಾಗುತ್ತೆ. ಕೆಲ ಸಂಬಂಧಗಳು ಕೆಲವರ ಬದುಕನ್ನ ಸರ್ವನಾಶ ಮಾಡಿ ಬಿಡುತ್ತೆ. ಚಿಕ್ಕ ಚಿಕ್ಕ ತಪ್ಪುಗಳು ಅದೆಂಥ ದೊಡ್ಡ ವ್ಯಕ್ತಿಯ ಬದುಕನ್ನು ಬೇಕಾದರೂ ಬದಲಾಯಿಸಿ ಬಿಡುತ್ತೆ. ಅದಕ್ಕೆ ಸಾಕ್ಷಿ ದರ್ಶನ್. ಪವಿತ್ರ ಗೌಡಳಿಂದ ದರ್ಶನ್ಗೆ ಏನೆಲ್ಲ ಆಯಿತು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಅಷ್ಟರ ಮಟ್ಟಿಗೆ 6 ತಿಂಗಳ ಹಿಂದೆ ಈ ಒಂದು ಘಟನೆ ಸದ್ದು ಮಾಡಿತ್ತು. ಈಗ ದರ್ಶನ್ ಪವಿತ್ರ ಬೇಲ್ಮೇಲೆ ಹೊರಗೆ ಇದ್ದಾರೆ, ರಿಲ್ಯಾಕ್ಸ್ ಮೋಡ್ನಲ್ಲಿ ಇದ್ದಾರೆ. ಆದರೆ ಒಮ್ಮೆ ಮಾಡಿದ ತಪ್ಪು ಪದೇ ಪದೇ ನೆನಪಾಗುವಂತೆ ತೂಗುದೀಪ್ ಫ್ಯಾಮಿಲಿ ಮಾಡಿದ ತಪ್ಪು ಈಗ ಮತ್ತೆ ಸುದ್ದಿ ಆಗ್ತಾ ಇದೆ. ದರ್ಶನ್ ತಾಯಿ ಅಕ್ಕ ಆ ತಪ್ಪು ಮಾಡಿದ್ರೆ ದರ್ಶನ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಅವರು ಮಾಡಿದ ತಪ್ಪೇನು, ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಯಾಕೆ ಸರ್ ದರ್ಶನ್ ಅವ್ರ ಪಾಡಿಗೆ ಅವರು ಇದ್ದಾರೆ, ಯಾಕೆ ಅವ್ರ ಬಗ್ಗೆ ಮಾತನಾಡ್ತೀರಾ ಅಂತ ಅಂದ್ಕೊಳ್ತೀರಾ ಅಂತ ನನಗೆ ಗೊತ್ತು. ಆದರೂ ನಮಗೆ ಗೊತ್ತಿರುವ ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವ ವಿಚಾರ ನಿಮಗೆ ತಿಳಿಸೋದು ನಮ್ಮ ಕೆಲಸ. ಸಾರ್ವಜನಿಕರ ಬದುಕಿನಲ್ಲಿರುವ ದರ್ಶನ್ ಅವರ ಈ ಸ್ಟೋರಿ ಕೆಲವರಿಗೆ ಪಾಠ ಕೂಡ ಆಗಬಹುದು. ಅಂದಹಾಗೆ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಇವತ್ತು ನಿನ್ನೆದಲ್ಲ. 2014ರಿಂದಲೂ ಇಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ. ಮನೆಯಲ್ಲಿ ಮುದ್ದಿನಂತ ಹೆಂಡ್ತಿದ್ರು. ಇವರಿಬ್ಬರ ಸಂಬಂಧ ಜೋರಾಗಿಯೇ ಇತ್ತು. ಒಂದಿಷ್ಟು ದಿನ ಗುಟ್ಟಾಗಿದ್ದ ಸಂಬಂಧ ವಿಜಯಲಕ್ಷ್ಮಿಯಿಂದಲೇ ರಟ್ಟಾಗಿ ಹೋಗಿತ್ತು. ಗಂಡ ಹೆಂಡತಿ ನಡುವೆ ಗಲಾಟೆಗೆ ಕಾರಣವಾಗಿದ್ದೇ ಈ ಪವಿತ್ರ ಗೌಡ ಅನ್ನೋದು ಗೊತ್ತಿರದ ವಿಷಯವೇನಲ್ಲ. ಯಾಕಂದ್ರೆ ಸಾಕಷ್ಟು ಮಾಧ್ಯಮಗಳಲ್ಲಿ ಆಗ ಈ ವಿಚಾರ ಬಂದಿತ್ತು, ಸುದ್ದಿಯಾಗಿತ್ತು. ಹಾಗೆ ಪವಿತ್ರ ಗೌಡ ದರ್ಶನ್ ಮತ್ತು ಫ್ಯಾಮಿಲಿ ಜೊತೆ ಹಂಚಿಕೊಂಡ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಹಾಕಿದ್ರು. ನಂತರ ಇದನ್ನ ವಿಜಯಲಕ್ಷ್ಮಿ ನೋಡಿ ಡಿಲೀಟ್ ಕೂಡ ಮಾಡಿಸಿದ್ರು. ವಿಷಯ ಅದಲ್ಲ, ಈಗ ವೈರಲ್ ಆಗ್ತಿರುವ ಫೋಟೋ. ಪವಿತ್ರಾಗೆ ಸಿಕ್ಕಿತ್ತ ಚಿಕ್ಕ ಸೊಸೆ ಪಟ್ಟ. ದರ್ಶನ್ ಅವರ ಕುಟುಂಬ ಪವಿತ್ರ ಗೌಡ ಅವರನ್ನ ಒಪ್ಪಿಕೊಂಡಿದ್ದ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದರ್ಶನ್ ತಾಯಿ ಮತ್ತು ಸೋದರಿಯ ಜೊತೆಗಿನ ಪವಿತ್ರ ಅವರ ಹಳೆಯ ಫೋಟೋಗಳು ವೈರಲ್ ಆಗ್ತಾ ಇವೆ. ಅದು ದಾಸನ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿದೆ. ಪವಿತ್ರಳನ್ನ ದೂರ ಇಟ್ಟಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ವಾ? ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲು ಸೇರುವಂತೆ ಆಗಿದ್ದು ಪವಿತ್ರ ಗೌಡಳಿಂದ. ತೂಗುದೀಪ್ ಫ್ಯಾಮಿಲಿ ಪವಿತ್ರಳನ್ನ ಮೊದಲಿನಿಂದಲೂ ದೂರವಿಟ್ಟಿದ್ರೆ ದರ್ಶನ್ ಬದುಕಿನಲ್ಲಿ ಇಂಥ ಅನಾಹುತ ನಡೀತಾನೆ ಇರಲಿಲ್ಲ ಅನ್ನೋದು ಅಭಿಮಾನಿಗಳ ಮಾತು. ಆದರೆ ಅಚ್ಚರಿ ಅಂದ್ರೆ ತೂಗುದೀಪ್ ಫ್ಯಾಮಿಲಿ ಪವಿತ್ರಳನ್ನ ಚಿಕ್ಕ ಸೊಸೆ ಅಂತ ಒಪ್ಪಿಕೊಂಡು ಬಿಟ್ಟಿತಂತೆ. 2014ರಿಂದಲೂ ರಿಲೇಷನ್ಶಿಪ್ನಲ್ಲಿದ್ದ ಪವಿತ್ರಳನ್ನ ದರ್ಶನ್ ತನ್ನ ತಾಯಿ ಮತ್ತು ಸೋದರಿಗೆ ಪರಿಚಯ ಮಾಡಿಸಿದ್ರು. ದಚ್ಚು ಅಮ್ಮ ಕೂಡ ಪವಿತ್ರಳನ್ನ ಅಯ್ಯೋ ನನ್ನ ಮುದ್ದಿನ ಸೊಸೆ, ಚಿಕ್ಕ ಸೊಸೆ ಅಂತೆಲ್ಲ ಮುದ್ದು ಮಾಡಿದ್ರಂತೆ. ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ರು. ದರ್ಶನ್ ಸೋದರಿ ದಿವ್ಯಾ ಮತ್ತು ತಾಯಿ ಮೀನಾ ತೂಗುದೀಪ್ ಜೊತೆಗಿನ ಫೋಟೋಗಳನ್ನ ಖುದ್ದು ಪವಿತ್ರ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿದ್ರು. ಆಮೇಲೆ ವಿಜಯಲಕ್ಷ್ಮಿ ಅವರಿಗೆ ಹೆದರಿಕೊಂಡು ಡಿಲೀಟ್ ಮಾಡಿದ್ರು. ಈಗ ಆ ಫೋಟೋಸ್ ವೈರಲ್ ಆಗ್ತಾ ಇದೆ. ಅವತ್ತು ತೂಗುದೀಪ್ ಫ್ಯಾಮಿಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಬುದ್ಧಿ ಹೇಳಿದ್ರೆ ದರ್ಶನ್ಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋ ತರದಲ್ಲಿ ಚರ್ಚೆ ಆಗ್ತಾ ಇದೆ. ಅವತ್ತು ದರ್ಶನ್ ಅಮ್ಮ ಪವಿತ್ರಳನ್ನ ದೂರ ಇಟ್ಟಿದ್ರೆ ಇವತ್ತು ಹೀಗೆಲ್ಲ ಆಗ್ತಾ ಇರಲಿಲ್ಲ ಅನ್ನೋದು ನಿಜ. ಈಗೀಗ ಎಷ್ಟೋ ಸಂಸಾರ ಹಾಳಾಗ್ತಾ ಇರೋದು ಇದೇ ಕಾರಣಕ್ಕೆ ಅಲ್ವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.